ವೀಕ್ಷಕರೇ ನಮಸ್ಕಾರ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೊಲೆ ಆರೋಪಿ A2 ನಟ ದರ್ಶನ್, A1 ಆರೋಪಿ ಪವಿತ್ರ ಗೌಡ ಮತ್ತು ಇತರ 5 ಜನರಿಗೆ ನೀಡಲಾದ ಜಾಮೀನು ಸುಪ್ರೀಂ ಕೋರ್ಟ್ ರದ್ದು ಮಾಡುವ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ಜಾಮೀನು ಆದೇಶದ ವಿರುದ್ಧ ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿಯ ಕುರಿತು ನ್ಯಾಯಮೂರ್ತಿ JB ಪಾದ್ರಿವಾಲಾ ಮತ್ತು R ಮಹದೇವನ್ ಅವರಿದ್ದ ಪೀಠ ದರ್ಶನ್ ಮತ್ತು ಇತರರಿಗೆ ನೋಟಿಸ್ ಜಾರಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ತೀರ್ಪು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಹೀಗಿರುವಾಗ ನಟ ದರ್ಶನ್ ಕೇಸ್ ವಿಚಾರಣೆ ನ್ಯಾಯಾಲಯದಲ್ಲಿದೆ. ಕರ್ನಾಟಕ ಹೈಕೋರ್ಟ್ ಕೊಟ್ಟ ತೀರ್ಪು ಮತ್ತು ಜಾಮೀನು ರದ್ದು ಮಾಡುವ ಸಾಧ್ಯತೆ ಇದೆ. ವಿಚಾರಣೆಯ ತೀರ್ಪು ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ನಟ ದರ್ಶನ್ ಫ್ಯಾನ್ಸ್ ಇಂದ ಮತ್ತೊಂದು ಎಡವಟ್ಟಾಗಿದೆ. ಇದನ್ನ ಎಡವಟ್ಟು ಅಂತ ಹೇಳಬೇಕು ಅಥವಾ ಅವರ ಮನಸ್ಥಿತಿ ಇರುವುದೇ ಹೇಗೆ ಏನೋ ಗೊತ್ತಿಲ್ಲ. ಕೋರ್ಟ್ನಲ್ಲಿ ಕೇಸ್ ಬೆಳವಣಿಗೆ ಆಗ್ತಾ ಇದೆ. ಇಷ್ಟೆಲ್ಲ ಸೂಕ್ಷ್ಮ ಬೆಳವಣಿಗೆ ಆಗ್ತಾ ಇದ್ರೆ ಈತ ನಟ ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ನಟಿ ರಮ್ಯಾಗೆ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಆದರೆ ದರ್ಶನ್ ಹೆಣ್ಣು ಮಕ್ಕಳಿಗೆ ಕೊಡೋ ಮರ್ಯಾದೆ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಯಾವುದೇ ಸಂದರ್ಶನ ನೋಡಿ, ಸಮಾರಂಭ ಇರಲಿ, ಹೆಣ್ಣು ಮಕ್ಕಳಿಗೆ ಅಮ್ಮ ಅಂತ ಉಲ್ಲೇಖ ಮಾಡ್ತಾ ಅಮ್ಮ ಅಂತ ಮರ್ಯಾದೆ ಕೊಟ್ಟು ಮಾತನಾಡುವ ಹೀರೋ ಒಂದು ಕಡೆಯಾದ್ರೆ, ಅವರ ಹೆಸರು ಹೇಳ್ಕೊಂಡು ಅವರ ಮರ್ಯಾದೆ ತೆಗೆಯೋ ಫ್ಯಾನ್ಸ್ ಅಂತ ಹೇಳಿಕೊಳ್ಳುವ ಅಭಿಮಾನಿಗಳು ಒಂದು ಕಡೆ ಇದ್ದಾರೆ. ವಿಷಯ ಇಷ್ಟೇ ವೀಕ್ಷಕರೇ. ಸುಪ್ರೀಂ ಕೋರ್ಟ್ ವಿಚಾರಣೆಯ ಸಮಯದಲ್ಲಿ ಎತ್ತಿದ ಪ್ರಶ್ನೆಗಳನ್ನು ಉಲ್ಲೇಖಿಸಿ ನಟಿ ರಮ್ಯಾ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭಾರತದ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಒಂದು ಭರವಸೆಯ ಬೆಳಕಾಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಮೂಡಿದೆ ಅಂತ ರಮ್ಯಾ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು. ಇದಕ್ಕೆ ಕೊಲೆ ಆರೋಪಿ ನಟ ದರ್ಶನ್ ಫ್ಯಾನ್ಸ್ ಇಂದ ಪ್ರತಿಕ್ರಿಯೆಗಳು ಬಂದಿದೆ. ಅದು ಕೂಡ ಅಶ್ಲೀಲ ಸಂದೇಶಗಳು. ನಟ ದರ್ಶನ್ ಫ್ಯಾನ್ಸ್ ಮೆಸೇಜ್ಗೂ ರೇಣುಕಾಸ್ವಾಮಿ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನಟಿ ರಮ್ಯಾ ಕಿಡಿಕಾರಿದ್ದಾರೆ. ಮಾತ್ರವಲ್ಲದೆ ಇದಕ್ಕೆ ಸಾಕ್ಷಿ ಎಂಬಂತೆ ಸ್ಕ್ರೀನ್ ಶಾಟ್ಗಳನ್ನು ಹಂಚಿಕೊಂಡಿದ್ದಾರೆ. ರಮ್ಯಾ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ರಮ್ಯಾ ಅವರು ಭಾನುವಾರ ಸಂಜೆ ತನ್ನ ಇನ್ಸ್ಟಾಗ್ರಾಮ್ ಅಧಿಕೃತ ಖಾತೆಯಲ್ಲಿ ಬಂದ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳನ್ನು ತೆಗೆದು ಸ್ಟೇಟಸ್ಗೆ ಹಾಕಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಮಾಡಿದ ಮೆಸೇಜ್ಗಳಿಗೂ ಡಿ ಬಾಸ್ ಫ್ಯಾನ್ಸ್ ಮಾಡುತ್ತಿರುವ ಮೆಸೇಜ್ಗಳ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಈ ರೀತಿಯ ಸ್ತ್ರೀ ದ್ವೇಷದ ಮನಸ್ಥಿತಿಯನ್ನ ಹೊಂದಿರುವ ಟ್ರೋಲ್ಗಳಿಂದ ಮಹಿಳೆಯರು ಮತ್ತು ಯುವತಿಯರು ಕಿರುಕುಳ, ಅತ್ಯಾಚಾರ ಮತ್ತು ಕೊಲೆಗಳಿಗೆ ಒಳಗಾಗುತ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದು ಒಂದು ಕಡೆಯಾದರೆ, ದರ್ಶನ್ ಫ್ಯಾನ್ಸ್ ಏನೆಲ್ಲ ಮೆಸೇಜ್ ಅನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಮುಖ್ಯವಾಗಿ 7 ಸ್ಕ್ರೀನ್ ಶಾಟ್ಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ಅವ್ಯಾಚ ಪದಗಳಿಂದ ಬಳಕೆ ಮಾಡಿರುವ ಮೆಸೇಜ್ಗಳು ಕಂಡು ಬರ್ತಾ ಇದೆ. ಜೊತೆಗೆ ನಟಿಯ ಅಪ್ಪ, ಅಮ್ಮ ಅವರ ಬಗ್ಗೆ ಕೂಡ ನಿಂದನೆ ಮಾಡಿದ್ದಾರೆ. ಕೆಲವರು ಧರ್ಮಸ್ಥಳ ಕೇಸ್ ಬಗ್ಗೆ ಮಾತನಾಡಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಅಭಿಮಾನಕ್ಕೆ ಒಂದು ಮಿತಿ ಇದೆ. ಒಬ್ಬ ಹೀರೋ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಅದು ಕೊಲೆ ಆರೋಪದ ನಟ ದರ್ಶನ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಅವರ ಪರವಾಗಿರೋ ಫ್ಯಾನ್ಸ್ ಅನ್ನೋ ಜನ ಧ್ವನಿ ಎತ್ತಿದ್ರೆ ನ್ಯಾಯ ಸಾಯಲ್ಲ, ಸುಳ್ಳು ನಿಜವಾಗಲ್ಲ, ಸತ್ಯ ಸುಳ್ಳಾಗಲ್ಲ. ದೇಶದಲ್ಲಿ ಯಾರೂ ಕೂಡ ಬಲಿಷ್ಠರಲ್ಲ. ಎಲ್ಲರಿಗೂ ಒಂದೇ ನ್ಯಾಯ ಇದೆ, ಎಲ್ಲರಿಗೂ ಒಂದೇ ಕಾನೂನಿದೆ, ಒಂದೇ ಸಂವಿಧಾನ ಇದೆ. ತಾಳ್ಮೆ ಇರಲಿ. ಆರೋಪ ಇದೆ, ಆರೋಪ ಮುಕ್ತನಾಗಲಿ ಅಂತ ಎಲ್ಲರೂ ಬಯಸೋಣ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.